ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಆಗಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಆ ಡಿಸೈನ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಬಟ್ಟೆಗೆ ಲಾಕನ್ನು ಮಾಡಿಬಿಟ್ಟು 4 ಚೈನನ್ನು ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ಲಾಕ್ ಮಾಡಿದ್ದೀನಿ. ಅಲ್ಲಿಂದ 3 ಚೈನನ್ನು ಹಾಕಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ಬಿಟ್ಟು ತ್ರಿಬಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ. ಸೊ ಮಾಡ್ಕೊಂಡು ಆದಮೇಲೆ ಫ್ರೆಂಡ್ಸ್, ಇಲ್ಲಿ ನಾನು ತ್ರಿಬಲ್ ಕ್ರೋಶನ ಮಾಡಿದ್ದೀನಿ. ಅಂದರೆ 13ರಿಂದ 14 ತ್ರಿಬಲ್ ಕ್ರೋಶ ಹಿಡಿಸುತ್ತೆ ಫ್ರೆಂಡ್ಸ್. ಅಲ್ಲಿಂದ ಒಂದು ಚೈನನ್ನು ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿಬಿಟ್ಟು ಚೈನನ್ನು ಹಾಕಿ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಇದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಇದೆ. ನಾನು ಆಲ್ರೆಡಿ ತುಂಬಾ ತೋರಿಸಿದ್ದೀನಿ. ಈ ಡಿಸೈನ್ ಬಂದುಬಿಟ್ಟು ನೋಡಿ, ಹೋಲ್ ಕಾಣಿಸ್ತಾ ಇದೆ ನೋಡಿ. ಒಂದೊಂದು ಹೋಲ್ಗೂ ಒಂದೊಂದು ಬೀಡನ್ನು ಲಾಕ್ ಮಾಡ್ಕೋಬೇಕು. ಅಂದರೆ 14 ತ್ರಿಬಲ್ ಕ್ರೋಶಕ್ಕೆ 14 ಬೀಡ್ ಹಿಡಿಸುತ್ತೆ ನಮಗೆ. ಸೊ ಪ್ರತಿ ಒಂದೊಂದು ಹೋಲ್ಗೂ ಒಂದೊಂದು ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡ್ಕೋಬೇಕು. ನೀವು ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಬೀಡ್ ಲಾಕ್ ಮಾಡ್ತಾ ಇದ್ದೀನಿ ಅಂತ. ಸೊ ಬೀಡ್ ದಾರಕ್ಕೆ ಇನ್ಸರ್ಟ್ ಆದಮೇಲೆ ಬೀಡನ್ನು ಲಾಕ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ನಾನು ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಾ ಇದ್ದೀನಿ ಅಂತ ಅಬ್ಸರ್ವ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ಬಿಗಿನರ್ಸ್ ಆಗಿದ್ದರೆ ಕೂಡ ತುಂಬಾ ಬೇಗ ಕಲಿಬೋದು. ಇದು ಸ್ಲ್ಯಾಂಟಿಂಗ್ ಆರ್ಚಲ್ಲಿ ನಾನು ವೆರಿಫೈ ಮಾಡಿ ತುಂಬ ಡಿಸೈನ್ಸನ್ನು ತೋರಿಸಿದ್ದೀನಿ. ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ ನೀವು ಯಾವುದೇ ಥರ ಹಾಕ್ಕೊಂಡ್ರು. ಸೊ ಬಿಗಿನರ್ಸ್ ಆಗಿದ್ದರೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ವಿಡಿಯೋನ. ಸೊ ನೋಡಿ, ಇಲ್ಲಿ 14 ತ್ರಿಬಲ್ ಕ್ರೋಶ 14 ಡಬಲ್ ಕ್ರೋಶ ಆದಮೇಲೆ ಸೊ ಬೀಡನ್ನು ಇನ್ಸರ್ಟ್ ಮಾಡಿದ್ದೀನಿ. ಸೊ ಬೀಡನ್ನು ಇನ್ಸರ್ಟ್ ಆದಮೇಲೆ ಫ್ರೆಂಡ್ಸ್, ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ನೋಡಿ. ಸೊ ಬೀಡ್ ಇನ್ಸರ್ಟ್ ಮಾಡಿದ್ದೀನಿ ಎಲ್ಲ. ಬೀಡ್ ಇನ್ಸರ್ಟ್ ಆದಮೇಲೆ 3 ಚೈನ್ ಹಾಕ್ತಾ ಇದ್ದೀನಿ. ಸೊ 3 ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಅಲ್ಲಿ ಏನು ಬೀಡ್ ಪಕ್ಕದಲ್ಲಿ ಪ್ಲೇಸ್ ಇರುತ್ತೆ ನೋಡಿ, ಆ ಪ್ಲೇಸಿಂದ ದಾರನ ಮೇಲಕ್ಕೆ ಎತ್ಕೊಂಡು 2ಕ್ಕೆ 1 ಮಾಡ್ಕೋಬೇಕು. 2ಕ್ಕೂ ಸೇರಿಸ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ದಾರನ ಇಟ್ಕೊಂಡ್ಬಿಟ್ಟು ಪಫ್ ಥರ ಡಿಸೈನ್ ಮಾಡಬೇಕು. ಇಲ್ಲಿ ಅಂದರೆ ಸೂಜಿ ಮೇಲೆ ಯಾವುದೇ ಥರ ಲಾಕ್ ಹಾಕ್ಕೊಳ್ಳೋದಿಲ್ಲ. ಸೂಜಿ ಮೇಲೆ ದಾರ 5 ಸರಿ ತೊಗೋಬೇಕು. ಸೊ 5 ಸರಿ ದಾರನ ತೊಗೊಂಡ್ಮೇಲೆ ಪಫ್ ಥರ ಫಾರ್ಮ್ ಆಗುತ್ತೆ ನಿಮಗೆ. ಸೊ 5 ದಾರನ ಒಂದೇ ಸರಿ ಎಳ್ಕೊಂಡು ಬಿಡಬೇಕು ಒಳಗಡೆ. ಅಂದರೆ ಒಂದು ಲಾಕ್ ಥರ ನಿಮಗೆ ಆಗುತ್ತೆ ಆ ಪ್ಲೇಸಲ್ಲಿ. ನೋಡಿ, ಈ ಥರ ಒಂದು ಲಾಕ್ ಥರ ಆಗುತ್ತೆ. ನಾನು ತೋರಿಸ್ತೀನಿ ನಿಮಗೆ. ನೋಡಿ, ತುಂಬಾ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ಲಾಕ್ ಥರ ಈ ಥರ ಮಾಡಿಬಿಟ್ಟು ಲಾಕನ್ನು ಮಾಡಬೇಕು. ಮತ್ತು ಸೇಮ್ ಪ್ರೊಸೀಜರ್ ಅದೇ ಥರ ಸೂಜಿ ಮೇಲೆ ದಾರನ ತೊಗೊಳ್ಳಿ. ಸೊ ನೋಡಿ, ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತೆ ಪಕ್ಕದ ಬೀಡಲ್ಲಿನ ಬಂದುಬಿಟ್ಟು ನೀವು ಅಲ್ಲಿ ಕೂಡ ಸೇಮ್ ಪಫ್ ಮಾಡಬೇಕು. ಅಂದರೆ ಇಲ್ಲಿ ನಮಗೆ 5 ಪಫ್ ಹಿಡಿಸುತ್ತೆ, 4ರಿಂದ 5 ಪಫ್ ಹಿಡಿಸುತ್ತೆ. ಸೊ ನೀವು ಆರ್ಚ್ ಮೇಲೆ ವೆರಿಫೈ ಆಗುತ್ತೆ. ನೀವು ಆರ್ಚ್ ತುಂಬ ದೊಡ್ಡದು ಮಾಡಿಕೊಂಡ್ರೆ ಇನ್ನೂ ಹಿಡಿಸುತ್ತೆ. ನಾನು ಹೇಳಿರೋ ಪ್ರಕಾರ ನೀವು ಮಾಡ್ಕೊಂಡು ಹೋದರೆ ಕರೆಕ್ಟಾಗಿ ನಿಮ್ಗೆ ಎಷ್ಟು ಬರುತ್ತೆ 5 ಪಫನ್ನು ಫಾರ್ಮ್ ಮಾಡ್ಬೋದು ಅಲ್ಲಿ ನೀವು ಆ ಪ್ಲೇಸಲ್ಲಿ. ಸೊ ನೋಡಿ, ನಾನು ಈ ಥರ ಫುಲ್ ಫಾರ್ಮು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಆರ್ಚಲ್ಲಿ 5 ಪಫ್ ಡಿಸೈನ್ ಅಂತ ಹೇಳ್ಬೋದು. ಅದಕ್ಕೆ ಆ ಥರ 5 ಸರಿನ ನಾನು ಹಾಕೋತಾ ಇದ್ದೀನಿ. ಒಂದೊಂದು ಬೀಡ್ಗೂ ನಾವು ಒಂದೊಂದು ಪಫ್ ಡಿಸೈನ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ನೋಡ್ತಾ ಇದ್ದೀರಲ್ಲ. ಸೊ ನೋಡಿ, ಕಂಟಿನ್ಯೂ ಆಗಿ ಹಾಕಿದ್ದೀನಿ. ಫುಲ್ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ಹೇಗೆ ಅನ್ನಿಸ್ತಾ ಇದೆ ಅಂತ ನೀವು ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಬಂದಿದೆ ಡಿಸೈನ್ಸು ಅಂತ. ನಿಮಗೆ ಸೆಂಟ್ರಲ್ಲಿ ಆ ಆರ್ಚ್ಗೆ ಈ ಆರ್ಚ್ಗೆ ಕುಚ್ಚಬೇಕು ಅನ್ನೋದಾದರೆ ನೀವು 4 ಚೈನು 2 ಟೈಮ್ ಹಾಕೋಬೇಕು ನೀವು ಸೆಂಟ್ರಲ್ಲಿ ಮಾತ್ರ. ಆವಾಗ ನಿಮಗೆ ಸ್ವಲ್ಪ ಗ್ರಿಪ್ ದೂರ ಕುಚ್ಚಿಗೆ ಮತ್ತು ಆರ್ಚ್ಗೆ ಸ್ವಲ್ಪ ದೂರ ಅಂತ ಅನ್ನೋ ಥರ ಇದು ಆಗುತ್ತೆ. ನಾನು ತುಂಬ ದೂರ ಮಾಡಿಲ್ಲ. ನಾನು ಒಂದೇ ಸರಿ 4 ಚೈನನ್ನು ಹಾಕಿದ್ದೀನಿ. ಹಾಗೆ 2 ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನೋಡಿ, ಅದೇ ಥರ ಮತ್ತೆ ತ್ರಿಬಲ್ ಕ್ರೋಶನ ನಾವು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 2ಕ್ಕೆ 1 ಡಬಲ್ ಕ್ರೋಶನ ನಾವು ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ 2ಕ್ಕೆ 1 ಡಬಲ್ ಕ್ರೋಶ. ಇದೇ ಥರ ನೀವು ಕಂಟಿನ್ಯೂ ಆಗಿ ಫುಲ್ ಹಾಕಿಬಿಡಿ. ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅನ್ನೋದನ್ನು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ತುಂಬ ಫಾಸ್ಟ್ ಮೂವಿಂಗಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ. ಯಾಕಂದರೆ ಫಸ್ಟ್ ಆರ್ಚ್ ನಿಮಗೆ ಗೊತ್ತಾಯ್ತಲ್ವ, ಅದಕ್ಕೋಸ್ಕರ ನಾನು ಫಾಸ್ಟಲ್ಲಿ ತೋರಿಸ್ತಾ ಇರೋದು. ಸೊ ನೋಡಿ, ಈ ಥರ ಫುಲ್ಲಾಗಿ ನೀವು 14 ಡಬಲ್ ಕ್ರೋಶನ ನೀವು ಕನ್ಸಿಡರ್ ಮಾಡಬೇಕು ಈ ಪ್ಲೇಸಲ್ಲಿ. ಸೊ 14 ಡಬಲ್ ಕ್ರೋಶ ಆದಮೇಲೆ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಆ ಪ್ಲೇಸ್ಗೆ ಲಾಕನ್ನು ಮಾಡಿ ನೋಡಿ. ಲಾಕ್ ಆದಮೇಲೆ ಮತ್ತೆ ಅದರ ಪಕ್ಕದಲ್ಲಿ ಎಕ್ಸ್ಟ್ರಾ ಒಂದು ಚೈನನ್ನು ಹಾಕಿ ಮತ್ತೆ ಲಾಕನ್ನು ಮಾಡಿ ಬಟ್ಟೆನ ಉಲ್ಟಾ ಮಾಡ್ಕೊಂಡು ಬಿಡಬೇಕು. ಸೊ ನೋಡಿ, ಬಟ್ಟೆನ ಉಲ್ಟಾ ಮಾಡ್ಕೊಂಡು ಮತ್ತೆ ಬೀಡನ್ನು ನೀವು ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಕಂಟಿನ್ಯೂ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ
ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಫುಲ್ ಕಂಪ್ಲೀಟಾಗಿ ಕುಚ್ಚೆಲ್ಲ ಕಟ್ಟೋದಾದ್ಮೇಲೆ ಯಾವ ಥರ ಬಂದಿದೆ ಡಿಸೈನ್ಸು ಅಂತ ನೋಡ್ತಾ ಇದ್ದೀರಲ್ಲ. ನಾನು 120 ಎಳೆನ ದಾರನ ತೊಗೊಂಡ್ಬಿಟ್ಟು ಕುಚ್ಚನ್ನು ಕಟ್ಟಿದ್ದೀನಿ. ತುಂಬ ಹತ್ತಿರದಿಂದ ತೋರಿಸಿದ್ರೂ ತುಂಬ ಅಂದರೆ ತುಂಬ ಫಿನಿಶಿಂಗ್ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ತುಂಬ ಲುಕ್ ಕೂಡ ಅನಿಸುತ್ತೆ. ಸೀರೆ ಕೂಡ ಟ್ರೈ ಮಾಡಿದ್ರೆ ಸೂಪರಾಗಿ ಬರುತ್ತೆ. ನೀವು ಟ್ರೈ ಮಾಡ್ಬೋದು ಸೀರೆ ಕೂಡ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಡಿಸೈನ್ಸು ಅಂತ. ನಿಮ್ಗೆ ಯಾವುದೇ ಥರ ವಿಡಿಯೋ ಬೇಕಂದ್ರೆ ನಾನು ಕಮೆಂಟ್ ಮಾಡಿ ಹೇಳಿ, ನಾನು ಆ ಡಿಸೈನ್ ತೋರಿಸೋಕ್ಕೆ ನಿಮಗೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.